ರಪ್ಪ ರಪ್ಪ ಅಂತ ಸ್ಟೀಲ್ ನಾರ್ ಹಾಕ್ಬಿಟ್ಟು ಉಜ್ಬೇಕು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದತ್ತು ಚಾನಲ್ಗೆ. ಇವತ್ತಿನ ವಿಷಯ ಏನಂದರೆ ಲೇಟ್ ಆಯಿತು. ಏನಾದರೆ ನೈಟ್ ಎಲ್ಲೋ ಪಬ್ಗೆಲ್ಲಿ ಹೋಗಿಲ್ಲ, ಕೆಲಸ ಇಲ್ಲ, ಬಂದಿದ್ದು ಲೇಟ್ ಆಯಿತು, ಅದಕ್ಕೆ ಲೇಟ್ ಆಯಿತು. ಇವಾಗ ಜಿಮ್ ಹೋಗ್ತಿದ್ರಿ ಮಧ್ಯಾಹ್ನ ಟೈಮ್ ಇವಾಗ ಹೋಗ್ತಾ ಇದ್ದೀವಿ ಜಿಮ್ಗೆ. ಆಮೇಲೆ ಇವತ್ತು ಹೊಸ ವರ್ಷದ ಹೊಸ ದಿನ, ಫಸ್ಟ್ ಡೇ. ಐ ಹೋಪ್ ಎಲ್ಲರೂ ಅವ್ರವ್ರ ಲೈಫ್ಗಳಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ. ಏನಂತೀಯಪ್ಪ ಅವರು? ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರೂ ಹೊಸ ವರ್ಷ ಬಂದರೆ ಏನೋ ಹೊಸದಾಗ್ಬಿಡತ್ತೆ ಎಲ್ಲ ಅನ್ಕೋತಾರೆ. ಥರ ಏನೂ ಆಗಲ್ಲ. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರೆ ಆಗುತ್ತೆ, ಹೊಸದಾಗತ್ತೆ. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರೆ ಹೊಸದಾಗತ್ತೆ. ನೀವು ಹೊಸ ವರ್ಷ ಬಂದಿದ ತಕ್ಷಣ ಎಕ್ಸೈಟ್ ಮಾಡಬೇಡಿ, ಏನೋ ಹೊಸ ಚೇಂಜಸ್ ಆಗುತ್ತೆ. ಎಲ್ಲ ವರ್ಷ ಅದೇ ಥರ ಏನಂತೀರ ಸಪ್ರವ್ರೆ? ಇಲ್ಲಪ್ಪ, ಇಲ್ಲ, ಚಾನ್ಸೇ ಇಲ್ಲ. ನಾನು ಹೊಸ ವರ್ಷಕ್ಕೆ ಹೊಸ ಬೂಸ್ಟ್ ತಗೊಂಡು ಕೆಲಸ ಮಾಡ್ತಾ ಇರ್ತೀನಿ. ಅದು 2 ವಾರ ಆಕತ್ತೆ ಸಪ್ರವ್ರೆ ಎಲ್ಲರಿಗೂ. ನಿಮ್ಮಲ್ಲೂ ಅಷ್ಟೇ 2 ವಾರ ಜನವರಿ ಹೊಸ ಬೂಸ್ಟ್ ಅಂತ. ಆಮೇಲೆ ಕೂಲ್ಡಲ್ಲಿ ಹಾಕ್ತಾರೆ, ಬೂಸ್ಟ್ ಕಡಿಮೆ ಆಗತ್ತೆ ಅಷ್ಟೇ ಅಂತೀರಾ? ಬನ್ನಿ ಸದ್ಯ ಜಿಮ್ಗೆ ಹೋಗೋಣ. ಅಲ್ಲಿಂದ ಆಮೇಲೆ ವರ್ಕೌಟ್ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಅಂತ ನೋಡೋಣ. ಜಿಮ್ ಮುಗೀತು, ಇವಾಗ ಹೋಗ್ತಾ ಇರೋದು ನಮ್ಗೆ ಸ್ಟೀಲ್ ನಾರ್ಬೇಕು, ಪಾತ್ರೆ ಉಜ್ಜಕ್ಕೆ. ಯಾಕಂದ್ರೆ ಲೈಫ್ ಅಲ್ಲಿ ಏನಾದ್ರು ಕೆಲಸ ಆಗ್ತಲ್ಲ ಅಂದ್ರೆ ಪಾತ್ರೆ ಹೆಂಗ್ ಉಜ್ಜುತ್ತೀವೋ ರಪ್ಪ 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 ಅಂತ ಸ್ಟೀಲ್ ನಾರ್ ಹಾಕ್ಬಿಟ್ಟು ಉಜ್ಬೇಕು. ಏನೋ ಇವತ್ತು ಚೆಸ್ಟ್ ಶೋಲ್ಡರ್ ಇದ್ದಿದ್ರು ಸಖತ್ತಾಗೈತೆ, ನನ್ನಂತೂ ಸ್ಯಾಟಿಸ್ಫೈ. ಬಟ್ ಆಮೇಲೆ ನೋಡೋದು ಮ್ಯಾಜಿಕ್ ಹೆಂಗಾಗುತ್ತೆ ಅಂದ್ಬಿಟ್ಟು. ಎಲ್ಲ ರೋಡ್ಗಳು ಯಾವ ಲೆವೆಲ್ ಖಾಲಿ ಹೊಡಿತೈತೆ ಅಂದ್ರೆ ಫುಲ್ ಖುಷಿ ನಂಗಂತೂ. ಇವಾಗ ಹೋಗಿ ಗಾಡಿ ಹೊಡಿತೀವಿ. ಏನಂತ್ಯ? ನಾನು ಕೊಟ್ಟಿದ್ದು 20% ಟ್ರೈನಿಂಗ್ಗೆ ಇವರು ಸ್ಯಾಟಿಸ್ಫೈಡ್ ಅಂತ ಇದ್ದಾರೆ. ಅವ್ರಕಾಸ್ಟಲ್ಲೇ 100% ಕೊಟ್ರೆ ಅಷ್ಟೇ ಅಲ್ಲೇ ಬೆಳ್ಕೊಂಡ್ಬಿಡ್ತಾರೆ ಫ್ಯಾಟ್. ಓವರಪ್ಪ ಅವನವರು ಯಾಕೋ ಅಪ್ಪ ಬತ್ತಾ ಮಕ್ಕರ್ ಮಾಡ್ತಾರೆ. ವೀಲಿಂಗ್ ಎತ್ತುತ್ತಾನ ಗುರು ಯಾವನೋ ಗುಳ್ಳುಚ್ಚೋದಿಗಾರ ರೋಡಲ್ಲಿ ಕಡಕ್ರು ಏನ್ ಕಿಡಿತೈತೆ ಅವ್ರಿಗೆ. ಮತ್ತೆ ಅವನ್ ಸಾಯೋದಿಲ್ಲ ತರ ನಮ್ಗೂ ಸಾಯಿಸ್ತಾನೆ. ಹೇಳ್ತಾ ಇದ್ದ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡು ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕಿದ್ರೆ ನಂಬರ್ ಜೊತೆಗೆ ಅವ್ನಿಗೆ ಸ್ಪಾಟ್ ಅಲ್ಲಿ ಇಳಿಸ್ಬಿಟ್ಟು ಒಳಗಡೆ ಹಾಕ್ತಾರೆ. ನೆನ್ಪಿರ್ಲಿ. ನೀನಲ್ಲ, ಯಾರು ಹಾಕಿದ್ರು ಹೊರಗಡೆ ಹಾಕ್ತಾರೆ. ಮತ್ತೆ ನಿನಗೇನ್ ಕೆರೀತೈತೆ ಅಂದ್ರೆ ನಂಗೆ ಏನಾದ್ರು ಆಗಿದ್ರೆ ನಮ್ಮಮ್ಮ ಹಾಕ್ತಾರೆ. ನಾನು ಒಬ್ಳೆ ಮಗಳು ಇವಾಗ ಅಂದ್ರೆ ಅಕ್ಕ ಮ್ಯಾರೇಜ್ ಆಯ್ತಲ್ವಾ, ಇರೋದು ನಾನು ಒಬ್ಳೆ ಅಲ್ವಾ ಇವಾಗ. ಮತ್ತೆ ಅವರಿಗೆ ಎತ್ತಿರ್ಬೋದು ಅವ್ರ ಅಪ್ಪ ಅಮ್ಮ 4-5. ಅವನ ಎಲ್ಲೋ ಆ ಕಡೆ ಮೂಲೆ ಹೊಡ್ಕೊಂಡು ಹೋಗ್ತಾನಂತ ಇಲ್ಲಿ ಹತ್ರ. ಇಟ್ಸ್ ಹಾರ್ಮ್ಫುಲ್. ಐ ಕಾಂಟ್ ಟೇಕ್ ಅ ರಿಸ್ಕ್ ಇನ್ ಮೈ ಲೈಫ್, ಯು ನೋ. ಚೆನ್ನಾಗಿದೆ. ಏನ್ರಿ ಪಾವಟವ್ರ ಅಷ್ಟು ಟರ್ಟಿಲ್ ಕೊಡ್ಬೇಡ್ರಿ. ಫ್ಯಾಕ್ಟು ಏನ್ರಿ ಪವ ನಲ್ಲಿ ಫುಲ್ಲು ಹೊಸ ಹುಡುಗ ಅನ್ಸುತ್ತೆ. ಫುಲ್ ಖುಷಿಯಾಗಿ ಜೋಶಲ್ಲಿ ಕೆಲಸ ಮಾಡ್ತಾನೆ. ಅಂಕಲ್ ಮುಂದೆ ಹೋಗಿ ಅನ್ಕೊಟ್ಟು ಅದೊಂದು ವಾರ ಜೋಶು ಅಲ್ವಾ? ಎಲ್ಲರಿಗೂ ಅಷ್ಟೇ, ಎಲ್ಲ ಲೈಫಲ್ಲೂ. ಏನ್ ಮಾಡ್ತಾರೆ ಹೊಸ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಏನೋ 1 ವಾರ ಹಬ್ಬ ಜೋಶು. 1 ವಾರ 2 ವಾರ 5 ಗಂಟೆಗೆ ಎದ್ದೇಳ್ತಾರೆ, ಆಮೇಲೆ ಔಟ್ ಆಗ್ಬಿಡ್ತಾರೆ. ಔಟ್ ಅಲ್ಲ ಆಗಾಗಿಲ್ಲ, ಗೇಮ್ ಇಂದನೇ ಔಟ್ ಆಗ್ಬಿಡ್ತಾರೆ. ಇಲ್ಲ ಸುಮ್ಮನೆ ಇರಿ. ಸ್ಟೀಲ್ ನಾರು
ಹಳೆ ಪಾತ್ರೆ ಹಳೆ ಕಬ್ಬುನ ಹಳೆ ಪೇಪರ್ ತರ ಹೋಯ್ ಅನ್ಕೊಂಡು ಸ್ಟೀಲ್ನ ತಗೊಂಡು ಹಳೆ ಪಾತ್ರೆಗೆಲ್ಲ ಹಾಕೊಂಡು ಉಚ್ಚಬೇಕು. ಅಷ್ಟೇ ಹೊಸ ವರ್ಷಕ್ಕೆ ಹೊಸ ಲೋಡ್ ಬರ್ತಾ ಇರೋದಕ್ಕೆ ಹೊಸ ವರ್ಷಕ್ಕೆ ಎಳ್ನೀರಣ್ಣ ಹತ್ರ ಹೊಸ ಲೋಡ್ ಇಳಿತೈತೆ. ಯಾರಾದ್ರೂ ಕುಮಾರಸ್ವಾಮಿ ಲೇಔಟ್ ಕಡೆ ಇದ್ರೆ ಬನ್ನಿ, ಹೊಸ ಹೊಸ ಎಳ್ನೀರು ಕುಡಿರಿ. ಏನ್ ಸರ್ ನಿಮ್ಮ ಅಪ್ಪನ ಈ ತೆಂಗಿನ ರೌಂಡ್ ಆಗಿ ಐತೆ ನೋಡಿ ನೋಡಿ ಇಲ್ಲಿ ನೋಡಿ ಸೇಮ್ ರೌಂಡ್ ಆಗಿದೆ. ಡ್ಯಾಶ್ ಅಲ್ಲಿ ಕೊಬ್ಬಂತಾರೆ, ಅದು ಪವನ್ ಇಲ್ವೇ ಇಲ್ಲ. ಡ್ಯಾಶ್ ಏನ್ ಬೇಕಾದ್ರೂ ಫಿಲ್ ಮಾಡ್ಬೋದು. ಪೇಪರ್ ಗಂಜಿ ಇದು ನಾನ್ ಕುಡ್ದಿದ್ ಗುರು, ಇದು ನಾನ್ ಕುಡ್ದಿದ್ದು. ಪೇಪರ್ ಗಂಜಿ ಅಂದ್ಬಿಟ್ರೆ ಒಳ್ಳೆ ಗಂಜಿ ಇಟ್ಕೊಂಡು ನಾನು ಗಂಜಿ ಚೋರ. ಇದ್ರ ತರ ನನ್ ಮುಖ ಅಂತ ಆ ಅಂಕಲ್ ನಗ್ಬಿಟ್ಟು ಹೋಗ್ಬಿಟ್ರು ಅವ್ರು ಹೇಳಿದಕ್ಕೆ. ನಿಜ ಅದು ಇದು ಡ್ಯಾಶ್ ಎಲ್ಲ ಅಂತವ್ರೆ. ಏನ್ ಕತೆ ಅರ್ಥ ಆಗ್ತಿದೆ. ಏನ್ ಸಾಕು ಒಳ್ಳೆ ಮಾತು ಕಲ್ತಿದ್ದೀರಾ ನೀವು. ನಿಮ್ ಕಡೆಯಿಂದಾನೆ ಅದೆಲ್ಲ ಪ್ರಸಾದಗಳು. ಲಾಸ್ಟ್ ವಿಡಿಯೋ ನೋಡಿ ನಿಮ್ದು ಮುಖ ತಿಕ್ಕಾ ಮಾಡ್ಕೊಂಡು ಇಲ್ಲಪ್ಪ ಸ್ಟೀಲ್ ನಾರು ಏನಾದ್ರು ಬೇಕಂದ್ರೆ ಗ್ರೋಸರಿ ಐಟಮ್ಸ್ ತಗೊಂಡ್ಬಿಡೋದು. ಇದೆ ಅಂಗಡಿ ತಾಳಿ ಸ್ಟೀಲ್ ನಾರು ತಗೊಂಡ್ಬಿಡೋಣ. ತಗೊಂಡಾಯ್ತು ಸ್ಟೀಲ್ ನಾರು. ಆಮೇಲೆ ಶಾಂಪು ತಗೋಬೇಕಾಗಿತ್ತು ಗುರು. ಶಾಂಪು ಪವನ್ ಫುಲ್ ಜೋಶಲ್ಲಿ ಅಲ್ವಾ ಪವನ್? ಏನಿಲ್ಲ ಕಳ್ಳ ಪವನ್ ಕಳ್ಳ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಖುಷ್ ಅಂತವನೇ ಗುರು ನನಗೆ. ಓ ಮೈ ಗಾಡ್ ಪವನ್ ನಿನ್ ಮೇಲೆ ಕೇಸ್ ಹಾಕ್ತೀನಿ. ಕೇಸು ಬುಷ್ ಅಂತ ನನಗೆ ಫೈಟಿಂಗ್ ಕರೀತವನೆ. ಕೇಸ್ ಪಕ್ಕ ಕೇಸ್ ನಿನ್ ಮೇಲೆ. ಬಾಕ್ಸಿಂಗ್ ಹೇಳ್ಕೊಡ್ತಾ ಇದೀನಿ. ಹೇಳ್ಕೊಡ್ತಲ್ಲ ಹೊಡಿತವನೆ. ಸೊ ಇನ್ನೇನು ಇವತ್ತು ವ್ಲಾಗ್ ಮುಗಿತಾ ಬಂತು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಇವತ್ತಿನ ವ್ಲಾಗ್ ಅಷ್ಟೇ ಮುಗೀತು. ವಿಡಿಯೋನ ಬೀಳ್ಸ್ಕೊಂಡವ್ರು ಕೆಳಗಡೆ ಶಾಂಪು ಇದೆ. ಸರಿ ಬಾಯ್. ಸಿಗೋಣ ನೆಕ್ಸ್ಟ್ ಬಾಯ್.